ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ, ಎ ಹಿಸ್ಟರಿ ಟೀಚರ್ ವಾಂಟ್ಸ್ ಟು ಕ್ರಿಯೇಟ್ ಆನ್ ಇಂಟರ್ಯಾಕ್ಟಿವ್ ಟೈಮ್ ಲೈನ್ ಶೋಯಿಂಗ್ ದ ಎವಲ್ಯೂಷನ್ ಆಫ್ ಡಿಫ್ರೆಂಟ್ ಆರ್ಟ್ ಮೂವ್ಮೆಂಟ್ಸ್ ಓವರ್ ಸೆಂಚುರೀಸ್. ವಿಚ್ ಟೂಲ್ ವುಡ್ ಬಿ ಬೆಸ್ಟ್ ಸಪೋರ್ಟ್ ದ ಕ್ರಿಯೇಷನ್ ಆಫ್ ಮಲ್ಟಿಮೀಡಿಯಾ ಪ್ರೆಸೆಂಟೇಷನ್ ಅಂತ ಇದೆ. ಪ್ರೆಸಿನಾ ಇಲ್ಲ ಅಡೋಬ್ ಇಲ್ಲುಸ್ಟ್ರೇಟರಾ ಇಲ್ಲ ಫ್ಲಿಪ್ಗ್ರಿಡಾ ಇಲ್ಲ ಗೂಗಲ್ ಫಾರ್ಮ್ಸಾ? ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದರೆ, ಹಿಸ್ಟ್ರಿ ಟೀಚರು ಟೈಮ್ ಲೈನನ್ನು ಶೋ ಮಾಡಲು ಮತ್ತು ಡಿಫ್ರೆಂಟ್ ಆರ್ಟ್ ಮೂಮೆಂಟ್ಸ್ನ ಶೋ ಮಾಡಲು ಯಾವ ಟೂಲನ್ನು ಈ ಮಲ್ಟಿಮೀಡಿಯಾ ಪ್ರೆಸೆಂಟೇಷನಲ್ಲಿ ಬಳಸ್ಬೋದು ಅಂತ ಕೇಳ್ತಿದ್ದಾರೆ. ಯಾವ ಟೂಲನ್ನು? ಪ್ರೆಸಿಯನ್ನು ಈ ಟೈಮ್ ಲೈನ್ನ ಶೋ ಮಾಡಲು ಮತ್ತು ಡಿಫ್ರೆಂಟ್ ಆರ್ಟ್ ಮೂಮೆಂಟ್ಸ್ನ ಶೋ ಮಾಡಲು ಬಳಸ್ಬೋದಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂತ ಕೊಟ್ಟಿದ್ದಾರೆ. ಟು ಪ್ರಮೋಟ್ ಸ್ಟೂಡೆಂಟ್ ಟು ನೆಕ್ಸ್ಟ್ ಕ್ಲಾಸಾ ಇಲ್ಲ ಟು ಎನ್ಹಾನ್ಸ್ ಸ್ಟೂಡೆಂಟ್ ಲರ್ನಿಂಗಾ ಇಲ್ಲ ಟು ಎನ್ಹಾನ್ಸ್ ಕೋಪರೇಷನ್ ಇನ್ ಕ್ಲಾಸಾ ಇಲ್ಲ ಟು ಅಂಡರ್ಸ್ಟ್ಯಾಂಡ್ ದ ಲರ್ನಿಂಗ್ ಡಿಫಿಕಲ್ಟೀಸಾ? ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂದರೆ ರಚನಾತ್ಮಕ ಮೌಲ್ಯಮಾಪನವಾಗಿದೆ. ಇದರ ಮುಖ್ಯ ಉದ್ದೇಶ ಟು ಎನ್ಹಾನ್ಸ್ ಸ್ಟೂಡೆಂಟ್ ಲರ್ನಿಂಗ್ ಅಂದರೆ ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಪಡಿಸುವುದು ಈ ರಚನಾತ್ಮಕ ಮೌಲ್ಯಮಾಪನದ ಮುಖ್ಯ ಉದ್ದೇಶ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಸ್ಟೂಡೆಂಟ್ ಸೆಂಟ್ರಿಕ್ ಕ್ಲಾಸ್ ರೂಮ್ ಈಸ್ ಮೆಂಟ್ ಫಾರ್ ಅಂತ ಕೊಟ್ಟಿದ್ದಾರೆ. ಅಡ್ರೆಸ್ ದ ಇಂಡಿವಿಜುವಲ್ ಡಿಫ್ರೆನ್ಸಾ ಇಲ್ಲ ರೆಡ್ಯೂಸಿಂಗ್ ಟೀಚರ್ಸ್ ಓರಿಯೆಂಟೆಡ್ ಲೆಕ್ಚರಾ ಇಲ್ಲ ರೀಕಾಲ್ ದ ಪ್ರೀವಿಯಸ್ ನಾಲೆಡ್ಜಾ ಇಲ್ಲ ಎಂಗೇಜ್ ದ ಎಂಟೈರ್ ಕ್ಲಾಸಾ? ಇಲ್ಲಿ ಸ್ಟೂಡೆಂಟ್ ಸೆಂಟ್ರಿಕ್ ಕ್ಲಾಸ್ ರೂಮ್ ಅಂದರೆ ಏನು ಅಂತ ಕೇಳ್ತಿದ್ದಾರೆ. ಅಂದರೆ ವಿದ್ಯಾರ್ಥಿ ಕೇಂದ್ರಿತ ಕ್ಲಾಸ್ ರೂಮ್ ಅಂದರೆ ಅಡ್ರೆಸ್ ದ ಇಂಡಿವಿಜುವಲ್ ಡಿಫ್ರೆನ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನಾವು ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಯನ್ನು ಅರ್ಥ ಮಾಡಿಕೊಂಡು ನಾವು ಅವರಿಗೆ ತರಗತಿಯನ್ನು ತೆಗೆದುಕೊಳ್ಳುವುದು ಅಂತ ಅರ್ಥವನ್ನು ನೀಡುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ ಬಿಹೇವಿಯರಲ್ ಆಬ್ಜೆಕ್ಟ್ ದಟ್ ಡಿಟರ್ಮೈನ್ ಟೀಚಿಂಗ್ ಅಂಡ್ ಲರ್ನಿಂಗ್ ಇನ್ ಹೈಯರ್ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ. ದಿಸ್ ಆರ್ ಟೀಚರ್ ಸೆಂಟರ್ಡ್ ಅಂತನಾ ಇಲ್ಲ ದಿಸ್ ಮೇಕ್ ಲರ್ನಿಂಗ್ ಫೋಕಸ್ ಅಂಡ್ ಅಚೀವಬಲ್, ದಿಸ್ ಫೋಕಸ್ ಟು ನ್ಯಾರೋಲಿ 1 minute ಅಂತನಾ, ದಿಸ್ ಲಿಮಿಟ್ ಆಪರ್ಚುನಿಟೀಸ್ ಫ್ರಮ್ ಸ್ಪಾಂಟೇನಿಯಸ್ ಯುನೈಟೆಡ್ ಔಟ್ಕಮ್ಸ್ ಅಕ್ವೈರಿಂಗ್ ಡ್ಯೂರಿಂಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಾ? ದಿಸ್ ಮೇಕ್ ಲರ್ನಿಂಗ್ ಫೋಕಸ್ಡ್ ಅಂಡ್ ಅಚೀವಬಲ್ ಅನ್ನೋದು ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಪರ್ಮಿಸಿವ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಸ್ಟೈಲ್ ಅಂತ ಕೊಟ್ಟಿದ್ದಾರೆ. ಈಸ್ ರೆಸ್ಟ್ರಿಕ್ಟಿವಾ ಇಲ್ಲ ಎಂಕರೇಜ್ ಸ್ಟೂಡೆಂಟ್ ಟು ಇಂಡಿಪೆಂಡೆಂಟ್ ಥಿಂಕರ್ಸಾ ಇಲ್ಲ ಅಲೋ ಸ್ಟೂಡೆಂಟ್ಸ್ ಕನ್ಸಿಡರಬಲ್ ಅಟೋನಮಿ ವಿತ್ ಲಿಟಲ್ ಸಪೋರ್ಟಾ ಇಲ್ಲ ಈಸ್ ಪೊನಿಟಿವಾ? ಪರ್ಮಿಸಿವ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಸ್ಟೈಲ್ಗೆ ಆನ್ಸರ್ ಅಲೋಸ್ ಸ್ಟೂಡೆಂಟ್ ಕನ್ಸಿಡರಬಲ್ ಅಟೋನಮಿ ವಿತ್ ಲಿಟಲ್ ಸಪೋರ್ಟ್ ಇದಕ್ಕೆ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಇನ್ ದ ಲೈಸೆನ್ಸ್ ಫೇರ್ ರಿಲೇಷನ್ಶಿಪ್ ದ ಸ್ಟೂಡೆಂಟ್ ಆರ್ ಮೋರ್ ಕೋಆಪರೇಟಿವಾ ಇಲ್ಲ ಕಾಂಪಿಟೇಟಿವಾ ಅಥಾರಿಟಿವಾ ಇಲ್ಲ ಪ್ಯಾಸಿವಾ? ಲೈಸೆನ್ಸ್ ಫೇರ್ ರಿಲೇಷನ್ಶಿಪ್ಪಲ್ಲಿ ಸ್ಟೂಡೆಂಟ್ಗಳು ಕೋಆಪರೇಟಿವ್ ಆಗಿರ್ತಾರೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ದ ಪರ್ಫಾರ್ಮೆನ್ಸ್ ಆಫ್ ಸ್ಟೂಡೆಂಟ್ ಈಸ್ ಕಂಪೇರ್ಡ್ ವಿತ್ ಅನದರ್ ಸ್ಟೂಡೆಂಟ್ ಇನ್ ವಿಚ್ ಟೈಪ್ ಆಫ್ ಟೆಸ್ಟಿಂಗ್? ಕ್ರೈಟೀರಿಯನ್
ರೆಫರೆನ್ಸ್ ಟೆಸ್ಟಿಂಗ, ಇಲ್ಲ ಡಯಾಗ್ನೋಸ್ಟಿಕ್ ಟೆಸ್ಟಿಂಗ, ಇಲ್ಲ ಸಮೇಟಿವ್ ಟೆಸ್ಟಿಂಗ, ಇಲ್ಲ ನಾರ್ಮ್ ರೆಫರೆನ್ಸ್ ಟೆಸ್ಟಿಂಗ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದರೆ ಪರ್ಫಾರ್ಮೆನ್ಸ್ನ ಟೆಸ್ಟ್ ಮಾಡೋಕ್ಕೆ ಒಬ್ಬ ಸ್ಟೂಡೆಂಟ್ ಜೊತೆ ಇನ್ನೊಬ್ಬ ಸ್ಟೂಡೆಂಟ್ನ ಕಂಪ್ಯಾರಿಸನ್ ಮಾಡ್ತಿದ್ರೆ ಅಂತಹ ಟೆಸ್ಟ್ನ ಏನಂತ ಕರಿತೀವಿ? ನಾರ್ಮ್ ರೆಫರೆನ್ಸ್ ಟೆಸ್ಟಿಂಗ್ ಅಂತ ಕರಿತೀವಿ ಅಂತ ಹೇಳ್ಬೋದಾಗಿದೆ. ಪರ್ಫಾರ್ಮೆನ್ಸ್ ಅನ್ನ ಟೆಸ್ಟ್ ಮಾಡೋಕ್ಕೆ ಒಬ್ಬ ಸ್ಟೂಡೆಂಟ್ ಜೊತೆ ಇನ್ನೊಬ್ಬ ಸ್ಟೂಡೆಂಟ್ನ ಕಂಪೇರ್ ಮಾಡ್ತಿದ್ರೆ ಅದನ್ನ ನಾರ್ಮ್ ರೆಫರೆನ್ಸ್ ಟೆಸ್ಟಿಂಗ್ ಅಂತ ಕರೀತಾರೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಎ ವರ್ಕ್ಶಾಪ್ ಈಸ್ ಮೆಂಟ್ ಫಾರ್ ಅಂತ ಇದೆ. ಆ್ಯಂಡ್ ಆನ್ ಎಕ್ಸ್ಪೀರಿಯನ್ಸಾ, ಇಲ್ಲ ಲಿಸನಿಂಗ್ ಟು ಸ್ಕಾಲರ್ಲಿ ಲೆಕ್ಚರ್ಸಾ, ಇಲ್ಲ ಲರ್ನಿಂಗ್ ವಿತ್ ಇಂಟ್ರಾಕ್ಷನ್ನ, ಇಲ್ಲ ಡಿಸ್ಕಸಿಂಗ್ ಆನ್ ಓನ್ ವರ್ಕಾ? ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದರೆ ವರ್ಕ್ಶಾಪ್ನ ಅರ್ಥವೇನು ಅಂತ ಕೇಳ್ತಿದ್ದಾರೆ. ವರ್ಕ್ಶಾಪ್ನ ಅರ್ಥ ಆ್ಯಂಡ್ ಆನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದಾಗಿದೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದ್ರೆ ಫಾರ್ ಆಪ್ಟಿಮೈಸಿಂಗ್ ಸೆಲ್ಫ್ ಲರ್ನಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಮೋಟಿವೇಶನಲ್ ಪ್ರಿನ್ಸಿಪಲ್ ವಿಲ್ ಬಿ ಮೋಸ್ಟ್ ಹೆಲ್ಪ್ಫುಲ್ ಅಂತ ಇದೆ. ಯೂಸಿಂಗ್ ರಿವಾರ್ಡ್ ಅಂಡ್ ಪನಿಷ್ಮೆಂಟಾ, ಇಲ್ಲ ಕ್ರಿಯೇಟಿಂಗ್ ಸ್ಕೋಪ್ ಫಾರ್ ಫುಲ್ಫಿಲ್ಲಿಂಗ್ ರಿಲೇಟೆಡ್ನೆಸ್ ನೀಡಾ, ಇಲ್ಲ ಪ್ರೊವೈಡಿಂಗ್ ಸ್ಕೋಪ್ ಫಾರ್ ಸ್ಯಾಟಿಸ್ಫೈಯಿಂಗ್ ದ ನೀಡ್ ಫಾರ್ ಕಾಂಪಿಟೆನ್ಸಿನ, ಇಲ್ಲ ಪ್ರಮೋಟಿಂಗ್ ಕನ್ಸರ್ನ್ ಫಾರ್ ಮೀಟಿಂಗ್ ಸ್ಟೇಟಸ್ ನೀಡ್ಸಾ? ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದರೆ ಸೆಲ್ಫ್ ಲರ್ನಿಂಗ್ ಅಲ್ಲಿ ಯಾವ ಮೋಟಿವೇಶನಲ್ ತತ್ವ ಉಪಯೋಗಕರವಾಗಿದೆ ಅಂತ ಕೇಳ್ತಿದ್ದಾರೆ. ಪ್ರೊವೈಡಿಂಗ್ ಸ್ಕೋಪ್ ಫಾರ್ ಸ್ಯಾಟಿಸ್ಫೈಯಿಂಗ್ ದ ನೀಡ್ ಫಾರ್ ದ ಕಾಂಪಿಟೆನ್ಸಿ ಅನ್ನೋದು ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಸ್ವಯಂ ಏಮ್ಸ್ ಟು ಅಚೀವ್ ವಿಚ್ ಆಫ್ ದ ಫಾಲೋಯಿಂಗ್ 3 ಕಾರ್ಡಿನಲ್ ಪ್ರಿನ್ಸಿಪಲ್ ಆಫ್ ಎಜುಕೇಶನ್ ಅಂತ ಕೊಟ್ಟಿದ್ದಾರೆ. ಕ್ವಾಲಿಟಿ, ಕೆರಿಯರ್ ಅಂಡ್ ಸ್ಕಿಲ್ಸಾ, ಇಲ್ಲ ಆಕ್ಸಸ್, ಇಕ್ವಿಟಿ ಅಂಡ್ ಕ್ವಾಲಿಟಿನ, ಇಲ್ಲ ಅಫೋರ್ಡಬಿಲಿಟಿ, ಈಕ್ವಾಲಿಟಿ ಅಂಡ್ ಕ್ವಾಲಿಟಿನ, ಇಲ್ಲ ಇನೋವೇಷನ್, ಕೊಲಾಬ್ರೇಷನ್ ಅಂಡ್ ಡೈವರ್ಸಿಫಿಕೇಶನ್ನ? ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದರೆ ಸ್ವಯಂನ ಗುರಿಗಳಲ್ಲಿ 3 ಕಾರ್ಡಿನಲ್ ಪ್ರಿನ್ಸಿಪಲ್ಗಳು ಯಾವುವು ಅಂತ ಕೇಳ್ತಿದ್ದಾರೆ. ಆಕ್ಸಸ್, ಈಕ್ವಿಟಿ ಅಂಡ್ ಕ್ವಾಲಿಟಿ ಸ್ವಯಂನ ಕಾರ್ಡಿನಲ್ ಪ್ರಿನ್ಸಿಪಲ್ಗಳಾಗಿವೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಒನ್ ಆಫ್ ದ ಕೂಲ್ ಮೀಡಿಯಾ ಆಫ್ ಕಮ್ಯುನಿಕೇಶನ್ ಇಸ್ ಅಂತ ಕೊಟ್ಟಿದ್ದಾರೆ. ಪ್ರಿಂಟಾ, ಇಲ್ಲ ಟೆಲಿವಿಷನ್ನ, ಇಲ್ಲ ಫೋಟೋಗ್ರಾಫಾ, ಇಲ್ಲ ರೇಡಿಯೋನಾ? ಕೂಲ್ ಮೀಡಿಯಾ ಅಂದರೆ ಒಂದಕ್ಕಿಂತ ಹೆಚ್ಚು ಸೆನ್ಸ್ ಆರ್ಗನ್ಗಳನ್ನು ಬಳಸ್ಕೊಂಡು ಕೇಳೋದು ಅಥವಾ ನೋಡೋದನ್ನ ಮಾಡ್ತೀವಲ್ಲ ಅಂತಹ ಮೀಡಿಯಾಗಳನ್ನು ಕೂಲ್ ಮೀಡಿಯಾ ಅಂತ ಕರಿಬೋದಾಗಿರುತ್ತೆ. ಪ್ರಿಂಟ್ ಆಗಾದರೆ ಕೂಲ್ ಮೀಡಿಯಾನ ಆಗಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಯಾಕಂದರೆ ಇಲ್ಲಿ ಕಣ್ಣನ್ನು ಮಾತ್ರ ಉಪಯೋಗಿಸ್ಕೊಳ್ತಿದ್ದೀವಿ, ಅದರಿಂದ ಇದು ಕೂಲ್ ಮೀಡಿಯಾ ಆಗೋದಿಲ್ಲ. ಈ ಫೋಟೋಗ್ರಾಫಲ್ಲಿ ಬರೀ ಫೋಟೋನ ನೋಡೋಕ್ಕಷ್ಟೇ ಯೂಸ್ ಆಗ್ತಿರುತ್ತೆ ಅಲ್ವಾ, ಹಾಗಾದರೆ ಇದರಲ್ಲೂ ಕೂಡ ಒಂದೇ ಒಂದು ಅಂದರೆ ಕಣ್ಣು ಮಾತ್ರ ಸೆನ್ಸಾರ್ಗನ್ನು ಯೂಸ್ ಆಗ್ತಿದೆ ಅಲ್ವಾ. ರೇಡಿಯೋದಲ್ಲಿ ಬರೀ ಕಿವಿ ಮಾತ್ರ ಸೆನ್ಸಾರ್ಗನ್ನು ಯೂಸ್ ಆಗ್ತಿರುತ್ತೆ, ಹಾಗಾದರೆ ಇದು ಕೂಡ ಕೂಲ್ ಮೀಡಿಯಾ ಅಲ್ಲ. ಟೆಲಿವಿಷನಲ್ಲಿ ಏನು 2 ಸೆನ್ಸಾರ್ಗಳು ಯೂಸ್ ಆಗ್ತಿರುತ್ತೆ, ಒಂದು ಕಿವಿ ಇನ್ನೊಂದು ಕಣ್ಣು, 2 ಅಲ್ವಾ. ಹಾಗಾದರೆ ಟೆಲಿವಿಷನ್ ಇದಕ್ಕೆ ಆನ್ಸರ್ ಆಗುತ್ತೆ. ಟೆಲಿವಿಷನ್ ಒಂದು ಕೂಲ್ ಮೀಡಿಯಾ ಅಂತ ಹೇಳ್ಬೋದಾಗಿರುತ್ತೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದ್ರೆ ಇನ್ ಬೋತ್ ಮಾಸ್ ಕಮ್ಯುನಿಕೇಶನ್ ಅಂಡ್
Classroom communication filtering of information and content is refers to as ಅಂತ ಕೊಟ್ಟಿದ್ದಾರೆ. ರ್ಯಾಷನಲೈಸೇಷನ್ನ ಇಲ್ಲ ಗೇಟ್ ಕೀಪಿಂಗ ಇಲ್ಲ ಕಂಟೆಂಟ್ ಕರೆಕ್ಷನ್ನ ಇಲ್ಲ ಒನ್ ವೇ ಫ್ಲೋನ. ಫಿಲ್ಟರಿಂಗ್ ಇನ್ಫಾರ್ಮೇಷನ್ ಅಂಡ್ ಕಂಟೆಂಟ್ ಇಸ್ ರೆಫರ್ಸ್ ಟು ಗೇಟ್ ಕೀಪಿಂಗ್ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ವಿಚ್ ಟೈಪ್ ಆಫ್ ಕಮ್ಯುನಿಕೇಶನ್ ಡಿಸ್ಕ್ರೈಬ್ಡ್ ಆಸ್ ಡಯಾಗ್ನಲ್ ಕಮ್ಯುನಿಕೇಶನ್ ಇನ್ ಆರ್ಗನೈಸೇಷನ್? ಬಿಟ್ವೀನ್ ಟೂ ಎಂಪ್ಲಾಯೀಸ್ ಆಫ್ ದ ಸೇಮ್ ಡಿಪಾರ್ಟ್ಮೆಂಟಾ ಇಲ್ಲ ಫ್ರಮ್ ಸಬಾರ್ಡಿನೇಟ್ ಟು ಸೂಪರ್ವೈಸರ್ ಓನ್ಲಿನ ಇಲ್ಲ ಬಿಟ್ವೀನ್ ಟೂ ಎಂಪ್ಲಾಯೀಸ್ ಅಟ್ ಡಿಫರೆಂಟ್ ಲೆವೆಲ್ ಅಂಡ್ ಡಿಪಾರ್ಟ್ಮೆಂಟ್ಸಾ ಇಲ್ಲ ಸೆಕ್ಯುಲರ್ ಕಮ್ಯುನಿಕೇಶನ್ ವಿತ್ ದ ಸೇಮ್ ಗ್ರೂಪಾ? ಏನಂತ ಕೇಳ್ತಿದ್ದಾರೆ ಅಂದ್ರೆ, ಆರ್ಗನೈಸೇಷನ್ಗಳಲ್ಲಿ ಡಯಾಗ್ನಲ್ ಕಮ್ಯುನಿಕೇಶನ್ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. ಬಿಟ್ವೀನ್ ಟೂ ಎಂಪ್ಲಾಯೀಸ್ ಅಟ್ ಡಿಫರೆಂಟ್ ಲೆವೆಲ್ ಅಂಡ್ ಡಿಪಾರ್ಟ್ಮೆಂಟ್ಸ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದ್ರೆ, ಇನ್ ದ ಕ್ಲಾಸ್ ರೂಮ್ ಡಿಲೇಡ್ ಫೀಡ್ಬ್ಯಾಕ್ ಕ್ಯಾನ್ ಹ್ಯಾಪನ್ ಡ್ಯೂ ಟು ಅಂತ ಕೊಟ್ಟಿದ್ದಾರೆ. ಯೂಸ್ ಆಫ್ ಟೆಕ್ನಾಲಜಿನ ಇಲ್ಲ ಎಕ್ಸ್ಪೆಂಡೆಡ್ ಕಮ್ಯುನಿಕೇಶನ್ನ ಇಲ್ಲ ಸೆಮೆಟಿಕ್ ನಾಯ್ಸಾ ಇಲ್ಲ ಪಾರ್ಟಿಸಿಪೆಂಟರಿ ಎನ್ವಿರಾನ್ಮೆಂಟ್? ಇನ್ ದ ಕ್ಲಾಸ್ ರೂಮ್ ಡಿಲೇಡ್ ಫೀಡ್ಬ್ಯಾಕ್ ಕ್ಯಾನ್ ಹ್ಯಾಪನ್ ಸೆಮೆಟಿಕ್ ನಾಯ್ಸ್ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ದ ಕಾನ್ಸೆಪ್ಟ್ ಆಫ್ ಎಂಟ್ರೋಪಿ ಆಸ್ ಯೂಸ್ಡ್ ಇನ್ ಕಮ್ಯುನಿಕೇಶನ್ ಈಸ್ ರಿಲೇಟೆಡ್ ಟು ಅಂತ ಕೊಟ್ಟಿದ್ದಾರೆ. ವರ್ಚುವಲ್ ರಿಯಾಲಿಟಿನ ಇಲ್ಲ ಮಾರ್ಕೆಟ್ ಪ್ಲೇಸಾ ಇಲ್ಲ ಹಾರ್ಡರಾ ಇಲ್ಲ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜಾ? ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದ್ರೆ, ಕಮ್ಯುನಿಕೇಶನ್ ಅಲ್ಲಿ ಎಂಟ್ರೋಪಿ ಅನ್ನೋದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಿದ್ದಾರೆ. ಆರ್ಡರ್ಗೆ ಈ ಎಂಟ್ರೋಪಿ ಅನ್ನೋದು ಸಂಬಂಧಿಸಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಕಮ್ಯುನಿಕೇಶನ್ ಯೂಸಲಿ ಬಿಗ್ಯಾನ್ಸ್ ವಿತ್ ಕನ್ಫ್ಯೂಸ್ ಐಡಿಯಾಸ್ ಇಂದನ ಇಲ್ಲ ಸೆಮೆಟಿಕ್ ನಾಯ್ಸ್ ಇಂದನ ಅಪ್ರಿಹೆನ್ಷನ್ ಇಂದನ ಇಲ್ಲ ಪಿಕ್ಚರ್ ಆಫ್ ಮೈಂಡ್ ಇಂದನ? ಕಮ್ಯುನಿಕೇಶನ್ ಯೂಸಲಿ ಬಿಗ್ಯಾನ್ಸ್ ವಿತ್ ಪಿಕ್ಚರ್ ಆಫ್ ಮೈಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಉತ್ತಮವಾದ ಕಮ್ಯುನಿಕೇಶನ್ನ ಮಾಡಬೇಕು ಅಂದರೆ ನಮ್ಮ ಮೈಂಡಲ್ಲಿ ಅದ್ರ ಬಗ್ಗೆ ಒಂದು ಚಿತ್ರಣವನ್ನು ಮೂಡಿಸ್ಕೊಂಡಿರಬೇಕು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ದ ನ್ಯೂಮರೇಟರ್ ಅಂಡ್ ಡಿನೋಮಿನೇಟರ್ ಡಿಗ್ರೀಸ್ ಆಫ್ ಫ್ರೀಡಮ್ ಆರ್ ಯೂಸ್ಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಟೆಸ್ಟ್? ಸ್ಟ್ಯಾಟಿಸ್ಟಿಕ್ ಇನ್ ಹೈಪೋಥಿಸಿಸ್ ಟೆಸ್ಟಿಂಗ್ ಅಂತ ಕೊಟ್ಟಿದ್ದಾರೆ. ಟಿ ಟೆಸ್ಟ್ ಆಗುತ್ತಾ ಇಲ್ಲ ಎಫ್ ಟೆಸ್ಟ್ ಆಗುತ್ತಾ ಇಲ್ಲ ಝೆಡ್ ಟೆಸ್ಟ್ ಆಗುತ್ತಾ ಇಲ್ಲ ಎಕ್ಸ್ ಸ್ಕ್ವೇರ್ ಟೆಸ್ಟ್ ಆಗುತ್ತಾ? ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಹೈಪೋಥಿಸಿಸ್ ಟೆಸ್ಟಿಂಗ್ ಈಸ್ ಎಫ್ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ದ ಕ್ರೈಟೀರಿಯನ್ ಆಫ್ ಕ್ರೆಡಿಬಿಲಿಟಿ ಇನ್ ಕ್ವಾಲಿಟೇಟಿವ್ ರಿಸರ್ಚ್ ಈಸ್ ಈಕ್ವಲೆಂಟ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಕ್ರೈಟೀರಿಯಾ ಇನ್ ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಟರ್ನಲ್ ವ್ಯಾಲಿಡಿಟಿನ ಇಲ್ಲ ಇಂಟರ್ನಲ್ ವ್ಯಾಲಿಡಿಟಿನ ಇಲ್ಲ ಆಬ್ಜೆಕ್ಟಿವಿಟಿನ ಇಲ್ಲ ರಿಯಬಿಲಿಟಿನ? ಇಂಟರ್ನಲ್ ವ್ಯಾಲಿಡಿಟಿ ಇದಕ್ಕೆ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಶಾರ್ಪ್ನೆಸ್ ಆಫ್ ದ ಪೀಕ್ ಆಫ್ ಸ್ಟ್ಯಾಟಿಕಲ್ ಡಿಸ್ಟ್ರಿಬ್ಯೂಷನ್ ಈಸ್ ರೆಪ್ರೆಸೆಂಟೆಡ್ ಬೈ ಅಂತ ಕೊಟ್ಟಿದ್ದಾರೆ. ಕುರ್ತೋಸಿಸ ಇಲ್ಲ ಸ್ಕೀನ್ನೆಸ್ ಇಲ್ಲ ಮೀನ್ನ ಇಲ್ಲ ಮೀಡಿಯನ್ನ? ಶಾರ್ಪ್ನೆಸ್ ಆಫ್ ದ ಪೀಕ್ ಆಫ್ ಸ್ಟ್ಯಾಟಿಕಲ್ ಡಿಸ್ಟ್ರಿಬ್ಯೂಷನ್ ಈಸ್ ರೆಪ್ರೆಸೆಂಟೆಡ್ ಬೈ ಕುರ್ತೋಸಿಸ್ ಅಂತ ಹೇಳ್ಬೋದಾಗಿದೆ.